ನಮಸ್ತೆ, ನಮ್ಮ ಹೆಸರು ನಟರಾಜ್ ಅಂತ. ಇದು ಪಾತಾಳ ಗಂಗೆ ಅಂದ್ಬಿಟ್ಟು ಹಿಂದೆ ವನ್ನಾದೇವಿ ರಕ್ತಬೀಜಾಸುರನ ರಾಕ್ಷಸನ ಸಂಹಾರ ಮಾಡಿ ಬಾಯಾರಿಕೆದಾಗ ತ್ರಿಶೂಲದಿಂದ ಬಂಡೆ ಹೊಡೆದು 2 ಭಾಗ ಆಗಿ ಗಂಗೆ ಉಕ್ಕರ್ದು ಬಂದು ಕುಡಿದು ವಾಪಸ್ ಹೋಗ್ರೆ ಹಿಂದೆ ಎರ್ಕಮತ್ತಾಯ್ತಂತೆ. ಅವಾಗ ನಿಂದೆ ಬಂದ್ರೆ ಊರುಳಿ ಎಲ್ಲ ಉರಾಳತ್ತೆ ಅಂದ್ಬಿಟ್ಟು ನೀನು ಎಷ್ಟೇ ಬಂದ್ರು ಬೇಸಿಗೆಗೆ ಜಾಸ್ತಿ ಆಗು, ಮಳೆಗಾಲಕ್ಕೆ ಕಮ್ಮಿ ಆಗ ಶಾಪ ಕೊಟ್ಟು ವಾಪಸ್ ಹೋಗ್ರೆ ಬೇಸಿಗೆ ಹೋಗು ಬರ್ತಾ ಇತ್ತಂತೆ. ಅವಾಗ ವೀರಭದ್ರ ಸ್ವಾಮಿ ಕಾವಲ ಹಾಕಿ ಗಂಗೆ ಬಂದ್ರೆ ಊರುಳಿ ಎಲ್ಲ ನೀನ್ ಈ ಗಂಗೆಗೆ ಇಲ್ಲೇ ಕಾವಲ ಇರು ಅಂತ ಹೇಳ್ಬಿಟ್ಟು ಸ್ವರ್ಣಾಂಬಾಗ್ ನೆಲೆಸಿರೋದು. ಇದು ಗಂಗೆ ಉದ್ದ 12 ಕಿಲೋಮೀಟರ್, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ, ಸೋಲೂರು ಹೋಬಳಿ, ಕುದೂರ್ ಅಂತ ಇದೆ. ಅಲ್ಲಿ ಅಂತರ್ಗಂಗಿಗೆ ಸೇರುತ್ತೆ. ಹಿಂದೆ ಕುದೂರರಿಗೆ ದಂಪತಿಗಳಿಗೆ ಮಕ್ಕಳಿಲ್ದಾಗ ನನ್ ಬಂಜೆತನ ನಿವಾರಣೆ ಆದ್ರೆ ಆ ಮಗು ಹಿಂಗೆ ಬಿಡ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ. ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ದಿನ ಮೇಲೆ ನನ್ ಗಂಡ್ಮಗ ಆಯ್ತು ಅಂತ ಅವ್ರು ಅದನ್ನ ತಂದು ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಟು ಸೊಸೆ ಅಮ್ಮ ನನ್ನ ಅರ್ಕೆ ಪ್ರಕಾರ ನನ್ ಬಂಜೆತನ ಹರಿಸಿದ್ದೆ, ಅದೇ ತರ ನಿನ್ನ ಅರ್ಕೆ ನಿಂಗೆ ಒಪ್ಪಿಸ್ತಾ ಇದೀನಿ, ನೀನು ಉಳಿಸೋದು ಬಿಡು, ನೀನು ಸೇರಿ ತಗೋ ಅಂತ ಹೇಳಿ ಬಿಟ್ಟು ಹೊರಟವ್ರಂತೆ. ಬಿಟ್ಟು ಮನೆಗೆ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆ ಕನಸ್ನ ಹೋಗಿ ಮನೆ ಬಿಟ್ಟಿರೋ ಮಗು ನಿಮ್ ಮೂರತ್ರ ಅಂತರ್ಗಂಗೆ ಇದೆ, ಅಲ್ಲಿ ಬಂದ್ ಕೇಳ್ತಾ ತಗೋ ಅಂತ ಹೇಳಿದ್ರಂತೆ. ಅವಾಗ ಇಲ್ಲಿ ಬಿಟ್ಟಿದ್ ಮಗು ಕುದೂರ್ ಅಂತರ್ಗಂಗಿಗೆ ಮಗು ಆಡ್ತಾ ಇತ್ತಂದ್ರೆ ಅಲ್ಲ ಮಗ ಎತ್ಕೊಂಡ್ರು ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಇಲ್ಲಿಂದಲ್ಲಿ ಸುರಂಗ ಅಂತ ಕಂಡುಹಿಡಿದಿರೋದು. ಈಗ್ಲೂ ಅಷ್ಟೇ ಮದ್ವೆ ಆಗ 5-6 ವರ್ಷ ಇರ್ತಲ್ಲ ಒಂಥರ ಮಕ್ಳಿಲ್ದವ್ರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಪೂಜೆ ಮಾಡಿ ಏನೊಂದು ಅರ್ಕೆ ಮಾಡ್ಕೊಡೋದ್ರ ಅಂತ ಒಂದ್ ಮಗು ಆಗ್ತದೆ. ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ. ಕುದೂರ್ ಹತ್ರ ಪ್ರಸನ್ನ ಗಂಗಾಧರೇಶನ್ ದೇವಸ್ಥಾನ ಇದೆ. ಬೇರೆ ಊರುಗಳಿಂದ ಹೊಸದಾಗಿ ದೇವ್ರು ಮಾಡ್ಸಿರೋ ತೀರ್ಥ ಸ್ನಾನಕ್ಕೆ ಬರ್ತಾರೆ. ಅಮಾವಾಸ್ಯೆ ಪೌರ್ಣಮಿಗೆ ನೀರ್ ಹಾಕ್ಸ್ಕೊಳೋರು ಬರ್ತಾರೆ. ಆಮೇಲೆ ಹೊಸ ಮನೆ ಕಟ್ಟೋರು ಬೋರ್ವೆಲ್ ಹಾಕ್ಸೋರು ನೀರೆಲ್ಲ ತಾಂಡುತ್ತೆ. ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲು ವೀರಭದ್ರ ಸ್ವಾಮಿನ ಮನಸ್ಸಲ್ಲಿ ನೆನೆಸ್ಕೊಂಡು ಶ್ರೀಮದಯ ಶಾಂತಮಣಿ ದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಪಾದವನಿಗೆ ನಮಸ್ಕರಿಸುತ್ತಾ, ನೀವು ಈಗ ನಿಂತಿರೋದು ಕುಂಭವತಿ ತೀರ್ಥ. ಕುಂಭ ಮಹರ್ಷಿಗಳು ತಪಸ್ಸು ಮಾಡಿದಂಥ ಸ್ಥಳ. ಈ ಸ್ಥಳದಲ್ಲಿ ಹೆಂಗಂದರೆ ಈ ತೀರ್ಥ ಯಾವತ್ತೂ ಬತ್ತಲ್ಲ ಅಂತ ಹೇಳ್ತಾರೆ. ಮತ್ತು ಇದು ವನಸ್ಪತಿ ಗುಣಮಟ್ಟ ಜಾಸ್ತಿ ಇರೋದ್ರಿಂದ ಕುಡ್ಕೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು. ಇದು ಯಾವ ಕಾಲ ಬಂದರೂ ಬತ್ತಲ್ಲ, ಕಡಿಮೆ ಆಗಲ್ಲ. ಹಾಗಾಗಿ ಪುಣ್ಯಕ್ಕೆ, ಪ್ರೋಕ್ಷಣೆಗೆ, ಪ್ರತಿಷ್ಠಾಪನೆಗೆ
ಮತ್ತು ನಾನಾ ದೇವಸ್ಥಾನಗಳಿಗೆ ಪುಣ್ಯಗೆಲ್ಲ ತೀರ್ಥ ತೊಗೊಂಡು ಹೋಗ್ತಾರೆ. ಇದು ಕುಂಭಾವತಿ ತೀರ್ಥ ಅಂದರೆ ಕುಂಭ ಮಹರ್ಷಿಗಳ ತಪಸ್ಸಿನ ಶಕ್ತಿಯಿಂದನೇ ಈ ತೀರ್ಥ ಬಂದಿದೆ ಅಂತ ಹೇಳ್ತಾರೆ. ಶಿವಗಂಗೆ ಬೆಟ್ಟದಲ್ಲಿ ಇದು 2,500 - 3,000 ಅಡಿ ಹೈಟಲ್ಲಿ ಇದು ಇರೋದು. ಈಗ ಕೆಳಗಡೆ 1,500 - 2,000 ಅಡಿ ಬೋರ್ ಕೊರೆದ್ರೂ ನಮಗೆ ನೀರು ಸಿಕ್ಕಲ್ಲ ಅನ್ನುವಂಥ ಪರಿಸ್ಥಿತಿ ಎಷ್ಟೋ ಇದ್ದಾವೆ. ಅದರಲ್ಲಿ ಲೆಕ್ಕ ನಾವು ನೋಡಿಕೊಂಡ್ರೆ ಇದು ನಮಗೆ ತೀರ್ಥ ಸಿಗೋದಂದರೆ ಶಿವಗಂಗೆ ಅನ್ನೋದಕ್ಕೆ ಮೂಲ ಸಾಕ್ಷೀಭೂತವಾಗಿದೆ ಕುಂಭಾವತಿ ತೀರ್ಥ ಅಂತ ಹೇಳ್ತಾರೆ. ಇದನ್ನು ನೀವು ಪ್ರೋಕ್ಷಣೆಗೆ ಪೂಜೆಗೆ ಬಳಸ್ಕೊಳ್ಳಿ. ಬಂದಾಗ ಕೈಕಾಲು ಮುಖ ತೊಳೆಯದೆ ಇದನ್ನು ಪೂಜೆಗೆ ಪ್ರೋಕ್ಷಣೆಗೆ ಎಷ್ಟು ಬಳಸ್ತೀರಿ ಅಷ್ಟು ನೀವು ಬೆಳಿತೀರ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಂಜುಂಡೇಶ್ವರ್ ಕುರುಬರಳ್ಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿರೋ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರೋ ಶಿವಗಂಗೆ ಬೆಟ್ಟಕ್ಕೆ ಇವತ್ತು ನಾನು ಬಂದಿದ್ದೀನಿ. ಶಿವಗಂಗೆ ಬೆಟ್ಟದಲ್ಲಿ ಹಲವಾರು ವಿಶೇಷತೆಗಳನ್ನು ಕಾಣಬಹುದು. ಬನ್ನಿ ನೋಡೋಣ. ಸಾಧ್ಯವಾದಷ್ಟು ನಿಮಗೂ ತೋರಿಸ್ತೀನಿ. ತೋರಿಸೋದಕ್ಕೂ ಮುಂಚೆ ನನ್ನ ಬಿಲ್ವಪತ್ರೆ ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಹೊರಡ್ತಾ ಇದ್ದೀನಿ. ಶಿವಗಂಗಾ ಬೆಟ್ಟದ ತುದಿಯಲ್ಲಿ ಶಾಂತಲಾ ಡ್ರಾಪ್ ಈಗ ನೀವು ನೋಡುತ್ತಿರುವ ಈ ದೃಶ್ಯ.